ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಪುರೋಹಿತ್ರೆ, ಇಬ್ಬರು ಜಾತಕನ ನೋಡಿದ್ರಲ್ಲ, ಏನನ್ನಿಸ್ತು? ಜಾತಕಗಳು ಪ್ರಶಸ್ತವಾಗಿದೆ, ಯಾವ ಸಮಸ್ಯೆನೂ ಇಲ್ಲ. ಆದ್ರೆ ನಾನು ಹೇಳೋ ಒಂದು ವಿಷಯ ನಿಮ್ಗೆ ಸ್ವಲ್ಪ ಆಘಾತ ಅನಿಸ್ಬೋದು. ಆಘಾತ ಆಗುವಂತ ವಿಷಯ ಯಾವ್ದಿದೆ ಪುರೋಹಿತ್ರೆ? ಅವ್ರಿಬ್ರು ಮದುವೆ ನಡಿಲೇಬೇಕು, ಅವ್ರು ಒಂದಾಗ್ಲೇಬೇಕು. ಏನೇ ಸಮಸ್ಯೆ ಇದ್ರು ಹೇಳಿ, ಅದಕ್ಕೆ ಪರಿಹಾರ ಅಂತ ಇದ್ದೇ ಇರುತ್ತೆ. ಸಮಸ್ಯೆಗಳಿಗೆ ಪರಿಹಾರ ಇರುತ್ತೆ, ಆದ್ರೆ ಸಂಭ್ರಮಕ್ಕೆ ಯಾವ ಪರಿಹಾರ ಯಜಮಾನ್ರೆ? ನಾನು ಹೇಳೋಕ್ ಬಂದಿರೋದಿಷ್ಟೇ, ಇವರಿಬ್ರು ಜಾತಕ ನೋಡಿದಾಗ ಮದುವೆ ಪ್ರಶಸ್ತವಾಗಿ ನಡಿಬೇಕು ಅಂದ್ರೆ ಸದ್ಯಕ್ಕೆ ಇರೋದು ಒಂದೇ ಮುಹೂರ್ತ, ಆ ಮುಹೂರ್ತದಲ್ಲೇ ಮದುವೆ ಆಗ್ಬೇಕು. ಅಷ್ಟೇನಾ? ಖಂಡಿತ ಅದೇ ಮುಹೂರ್ತದಲ್ಲೇ ಮದುವೆ ಮಾಡೋಣ. ಆ ಮುಹೂರ್ತ ಯಾವುದು ಅಂತ ಹೇಳಿ ನಾವೆಲ್ಲ ವ್ಯವಸ್ಥೆ ಮಾಡ್ಕೋತೀವಿ. ಇದನ್ನ ಕೇಳಿ ನಿಮ್ಗೆ ಆಘಾತ ಆಗ್ಬಹುದು. ಮುಹೂರ್ತ ಇರೋದು ಬೇರೆ ಯಾವತ್ತೂ ಅಲ್ಲ, ನಾಡಿದ್ದೆ. ಏನು ನಾಡಿದ್ದೆ ಮದುವೆ ಅಂತ ಅಂದ್ರೆ? ಪರವಾಗಿಲ್ಲ, ಏನು ಚಿಂತೆ ಇಲ್ಲ. ಮುಹೂರ್ತ ಪ್ರಶಸ್ತವಾಗಿದ್ರೆ ನಾಡಿದ್ದೇ ಮದುವೆ ನಡೀಲಿ, ನಾವೆಲ್ಲದಕ್ಕೂ ಪ್ರಿಪೇರ್ ಆಗಿದ್ದೀನಿ. ಸರಿ, ನಾನು ನಿಮ್ಗೆ ಆಮೇಲೆ ಕಾಲ್ ಮಾಡ್ತೀನಿ ಪುರೋಹಿತ್ರೆ. ಆಯ್ತು ಯಜಮಾನ್ರೆ. ಯಜಮಾನ್ರೆ, ನಾಡಿದ್ದೇ ಮದುವೆ ಅಂದ್ರೆ? ಯಾಕೆ ಪದ್ಮನಾಭ ಅವರೇ, ನಿಮ್ಗೆ ಏನಾದ್ರು ಕಷ್ಟ ಆಗುತ್ತಾ? ಅಯ್ಯಯ್ಯೋ, ಕಷ್ಟ ಏನಿಲ್ಲ ಯಜಮಾನ್ರೆ. ಇವತ್ತು ಈಗಲೇ ಅಂದ್ರೂ ನಮಗೆ ಸಂತೋಷನೇ. ಆದ್ರೂ ಮದುವೆಗೆ ಬರೋರು, ಮದುವೆ ನೋಡೋರು ಏನು ಚಿಂತೆ ಇಲ್ಲ ಪದ್ಮನಾಭ ಅವರೇ. ಈಗ ಎಲ್ರನ್ನೂ ಕರೆಯಕ್ಕೆ ಆಗದೆ ಇರ್ಬೋದು, ನಾವು ಕುಟುಂಬದವರೇ ಸೇರಿಕೊಂಡು ಶಾಸ್ತ್ರೋಕ್ತವಾಗಿ ಮದುವೆ ಮಾಡೋಣ. ನಾವು ಮದುವೆಗೆ ಅಂತ ಒಂದು ದೇವಸ್ಥಾನ ನೋಡಿದ್ದೀವಿ, ನಾಡಿದ್ದೆ ಅಲ್ಲಿ ಮದುವೆ ನಡೀಲಿ. ಸರಿ ಸರಿ ಯಜಮಾನ್ರೆ. ಸರಿ, ಈಗ ಒಂದು ನಿಮಿಷನೂ ವೇಸ್ಟ್ ಮಾಡೋ ಹಾಗಿಲ್ಲ. ನೀವೆಲ್ಲ ಪ್ರಿಪೇರ್ ಆಗಿ, ನಾವು ಸ್ವಲ್ಪ ತಯಾರಿ ಮಾಡ್ಕೋತೀವಿ. ಸರಿ ಯಜಮಾನ್ರೆ. ಮೇಡಮರೇ, ನೀವು ಮತ್ತೆ ಕಾರ್ತಿಕೇಯ ಮದುವೆ ಆಗ್ಬೇಕು ಅಂತ ನಾನು ಎಷ್ಟು ಕನಸು ಕಟ್ಕೊಂಡಿದ್ದೆ ಗೊತ್ತಾ? ಈಗೇನೋ ನೀವು ನಿಮ್ಮ ತಂದೆ ಜೊತೆಯಲ್ಲಿ ತವ್ರ ಮನೆಗೆ ಹೋಗ್ತೀರಾ, ಆದ್ರೆ ನಾಳೆ ಈ ಮನೆ ಸೊಸೆಯಾಗಿ ಬಲಗಾಲಿಟ್ಟು ಈ ಮನೆಗೆ ಬರೋದನ್ನ ನೆನಪಿಸ್ಕೊಂಡ್ರೆ ನನಗೊಂಥರ ಕಾತರಿಸ್ತಾ ಇದ್ದೀನಿ. ಸಂತೋಷ. ಸುಬ್ಬು ಯಾಕೆ ಹೀಗಾಡ್ತಿದ್ದೇನೆ? ಕಡೆ ಪಕ್ಷ ನನ್ನ ನೋಡ್ತಾನೂ ಇಲ್ಲ. ಅವ್ನ ಮನ್ಸಲ್ಲಿ ಏನಿದೆ?